ನಮ್ಮ ತರೀಕೆರೆ ವಲಯದ BO ಆಫೀಸಿನಲ್ಲಿ ದೈಹಿಕ ಶಿಕ್ಷಣ ಅಧೀಕ್ಷಕರಾಗಿರ್ತಕ್ಕಂಥ ಶ್ರೀಯುತ ವೇದಮೂರ್ತಿಯವರು ಆಗಮಿಸಿದ್ದಾರೆ. ಅವರಿಗೆ ನಿಮ್ಮೆಲ್ಲರ ಪರವಾಗಿ, ನಮ್ಮ ಮುಖ್ಯ ಶಿಕ್ಷಕರ ಪರವಾಗಿ ಅವರಿಗೆ ಹೃತ್ಪೂರ್ವಕವಾಗಿ ಧನ್ಯವಾದಗಳನ್ನು ಸಮರ್ಪಣೆ ಮಾಡ್ತೇವೆ. ಗ್ರಾಮಸ್ಥರು ಶೈಕ್ಷಣಿಕ ಕಾಳಜಿ ಇರುವಂಥವರು, ದಾನಿಗಳು ಆಗಿರ್ತಕ್ಕಂಥ ಬೆಂಗಳೂರಿನಲ್ಲಿ AG ಆಫೀಸ್ನಲ್ಲಿರ್ತಕ್ಕಂಥವರು ಸತ್ಯನಾರಾಯಣ ದಾಸ್ ಅವರು ಇವತ್ತು ಆಗಮಿಸಿದ್ದಾರೆ. ಅವರಿಗೂ ಕೂಡ ನಮ್ಮ ಶಾಲೆಯ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಕೋರೋದರ ಜೊತೆಗೆ ಧನ್ಯವಾದಗಳನ್ನು ಸಮರ್ಪಣೆ ಮಾಡ್ತೇವೆ. ಮಾಧ್ಯಮ ಚೆನ್ನಾಗಿತ್ತು ಅಂತಂದರೆ ನಾವೇನಿದ್ರು ಗೊತ್ತಾಗ್ತೈತೆ, ನಾವು ಎಲ್ಲಿ ಏನು ನಡೀತೀವಿ ಅಂತಕ್ಕಂಥದ್ದು. ಆ ಉದ್ದೇಶವನ್ನು ಇಟ್ಟುಕೊಂಡು ರವೀಂದ್ರ ಅವರು ಕೂಡ ಬಾಬು ಅವ್ರ ಜೊತೆಗೆ ಬಂದಿದ್ದಾರೆ. ಅವರಿಗೂ ಕೂಡ ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಕೋರ್ತಾ ಮತ್ತು ಧನ್ಯವಾದಗಳನ್ನು ಕೂಡ ಸಮರ್ಪಣೆ ಮಾಡ್ತೇವೆ. ಹಾಗೆ ಈ ಶಾಲೆಯ ಮುಖ್ಯ ಶಿಕ್ಷಕರು, ಪ್ರಾಥಮಿಕ ಶಾಲೆಯ ಮುಖ್ಯ ಶಿಕ್ಷಕರು ಹಾಗೂ ಸಹ ಶಿಕ್ಷಕರು ಎಲ್ಲರೂ ಕೂಡ ಆಗಮಿಸಿದ್ದೀರಾ. ಎಲ್ರಿಗೂ ಕೂಡ ಈ ಯೋಗ ಡೇ ಪರವಾಗಿ ಹೃತ್ಪೂರ್ವಕವಾಗಿ ಧನ್ಯವಾದಗಳನ್ನು ಹೇಳ್ತೇವೆ. ಇದಕ್ಕೂ ಮುಖ್ಯವಾಗಿ ಈ ದಿನದ ಕೇಂದ್ರ ಬಿಂದುಗಳಾಗಿರ್ತಕ್ಕಂಥ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು. ಸೂರ್ಯ ನಮಸ್ಕಾರವನ್ನು ಮಾಡೋಣ. ನಮಸ್ಕಾರ ಸ್ಥಿತಿ, ಊರ್ಧ್ವಾಸನ, ಹಸ್ತಪಾದಾಸನ, ಏಕಪಾದ, ಭುಜಂಗಾಸನ, ಶಶಂಕಾಸನ, ಭುಜಂಗಾಸನ, ಸಾಷ್ಟಾಂಗ ನಮಸ್ಕಾರಾಸನ. ಮೂಗು ಹಣೆ ಮುಟ್ಟಬೇಕು ಭೂಮಿಗೆ, ಮತ್ತೆ ಭುಜಂಗಾಸನಕ್ಕೆ ಬನ್ನಿ. ಅಧೋಮುಖ ಸ್ವಾನಾಸನ, ಏಕಪಾದಾಸನ, ಊರ್ಧ್ವಾಸನ, ನಮಸ್ಕಾರ. ಈಗ ಕಾಣುತ್ತಾ ಇಲ್ಲಿ ಮಕ್ಕಳ ಬಲಗಾಲನ್ನ ಎಡಭಾಗಕ್ಕೆ ಹಾಗೆ ಉಸಿರಾಟವನ್ನು ಮಾಡಬೇಕು. ಹಾಗೆ ಕೈ ಇರಲಿ, ಕಾಲನ್ನು ಈ ಕಡೆ ಹಾಕಿ ಈ ಕಡೆ ಸೀದಾ ಮುಖ, ಮತ್ತೆ ಎಡಗಾಲು, ಮತ್ತೆ ಅದೇ ರೀತಿ ಎಡಗಾಲು. ಸೊಂಟಕ್ಕೆ ವ್ಯಾಯಾಮ ಚೆನ್ನಾಗಾಗುತ್ತೆ. ಸಮಸ್ಥಿತಿ ಬನ್ನಿ, ಮತ್ತೆ ಬಿಡಿ. ಕಾಲ ಮತ್ತೆ ಮೇಕೆತ್ತಿ ನಿಧಾನಕ್ಕೆ ಹಾಗೆ ಇಡಿ. ಒಂದು 2 ನಿಮಿಷ, 10 ಸೆಕೆಂಡು ನಿಧಾನಕ್ಕೆ ಬಿಡಿ. ಹೊಟ್ಟೆಗೆ ಒಳ್ಳೆ ವ್ಯಾಯಾಮ ಆಗುತ್ತೆ. ಕಣ್ಗಲ್ಲು ಗೊತ್ತಾ? ಹಿಂಗಲ್ಲದು ಖಾರ ಹರಿತಾರೆ ನೋಡಿ ಕಾಲನೆಗೆ, ರುಬ್ಗಲ್ಲದೆ. ಹಾಂ, ಅಲ್ಲ ಚೆನ್ನಾಗಿರುತ್ತೆ. ಬೆನ್ನಿಗೆ ಒಳ್ಳೆ ವ್ಯಾಯಾಮ ಆಗುತ್ತೆ. ಪೂರ ಕಾಲನ್ನು ಮೇಕೆತ್ತಿ ನೇರ 90 ಡಿಗ್ರಿ 90 ಅಂಶ ಮೇಕೆತ್ತಿ, ಕಾಲು ನೇರ ಇರಲಿ. ನಿಧಾನಕ್ಕೆ ಬಿಡಿ. ಭುಜದ ಮೇಲೆ ನಿಂತ್ಕೊಳ್ಳಿ ಹಿಂಗೆ. ಸಕ್ಕರ್ ಅಲ್ಲಾಡ್ತಾರ ನಾವು.
ಜೋರ ಉಸಿರು ಹೇಳಿ, ಉಸಿರು ಬಿಡಿ. ಮುಖ್ಯ ಶಿಕ್ಷಕರೇ, ಸ್ನೇಹಿತರಾದ ಸತ್ಯನಾರಾಯಣ ದಾಸ್ ಬಾಬುರವರೇ, ಯೂಟ್ಯೂಬ್ ಎಲ್ಲ ರವೀಂದ್ರರವರೇ, ಪ್ರೌಢಶಾಲೆಯ ಸಹ ಶಿಕ್ಷಕರೇ, ಪ್ರಾಥಮಿಕ ಶಾಲೆಯ ಸಹ ಶಿಕ್ಷಕ ಬಂಧುಗಳೇ, ಪ್ರೀತಿಯ ಮಕ್ಕಳೇ, ನೋಡಿ 12ನೇ ಅಂತಾರಾಷ್ಟ್ರೀಯ ಯೋಗ ದಿನ. ಈ ಒಂದು ಯೋಗ ದಿನವನ್ನು ಇಡೀ ಎಲ್ಲ ಕಡೆಯೂ ಇವತ್ತು ಭಾಳ ವಿಜೃಂಭಣೆಯಿಂದ ಆಚರಿಸ್ತಾ ಇರ್ತಕ್ಕಂಥದ್ದು. ಇವತ್ತು ಇಲ್ಲಿ ನಾವು ಸೊಲ್ಲಾಪುರದ ಶ್ರೀ ಸಿದ್ದರಾಮೇಶ್ವರ ಪುಣ್ಯಕ್ಷೇತ್ರದಲ್ಲಿ ಈ ಒಂದು ಯೋಗ ದಿನವನ್ನು ಆಚರಿಸ್ತಕ್ಕಂಥ ಒಂದು ಸುಸಂದರ್ಭ ಬಂದಿರತಕ್ಕಂಥದ್ದು. ಯೋಗಾಸನದ ಪಿತಾಮಹ ಪತಂಜಲಿ ಮಹರ್ಷಿರವರು ಈ ಒಂದು ಯೋಗ ಧ್ಯಾನ ನೋಡಿ, ಯೋಗ ಯಾರು ಮಾಡ್ತಾರೆ ಅವರು ನಿರೋಗಿ ಅಂತ. ಇವತ್ತು ಪ್ರತಿದಿನ ಭಾಳಷ್ಟು ಒತ್ತಡದಿಂದ ಎಲ್ಲ ಜೀವನವನ್ನು ಮಾಡ್ತಕ್ಕಂಥದ್ದು. ನಮಗೆ ಓದಲಿಕ್ಕೆ ಬರಲ್ಲ, ಹಲವಾರು ಒತ್ತಡಗಳಿಂದ ವಿದ್ಯಾರ್ಥಿಗಳಾಗಿರ್ಬೋದು, ಸಾಮಾಜಿಕ ಬದುಕಿನಲ್ಲಿ ಆಗಿರ್ತಕ್ಕಂಥದ್ದಾಗಿರ್ಬೋದು, ಎಲ್ಲರೂ ಒತ್ತಡ. ಇಲ್ಲಿ ನಾವು ಈ ಭಾಳ ಸಿಂಪಲ್ಲಾಗಿರ್ತಕ್ಕಂಥ ಯೋಗವನ್ನು ಬೆಳಗಿನ ಪ್ರಾತಃ ಕಾಲ ಸಮಯದಲ್ಲಿ ಮಾಡ್ತಕ್ಕಂಥ ಅಭ್ಯಾಸ, ಸೂರ್ಯ ನಮಸ್ಕಾರ ಮತ್ತು ಹಲವಾರು ಸಿಟ್ಟಿಂಗ್ ಆಸನಗಳಿರ್ಬೋದು, ಸ್ಟ್ಯಾಂಡಿಂಗ್ ಆಸನಗಳಿರ್ಬೋದು, ಇವು ಯಾವುದೇ ಬಲವಂತದಿಂದ ಮಾಡ್ತಕ್ಕಂಥದ್ದಲ್ಲ. ಸರಳವಾಗಿ ಉಸಿರಾಟ ಕ್ರಿಯೆಯನ್ನು ಪೂರಕ, ರೇಚಕ, ಕುಂಭಕ ಅಂತ ಯೋಗ ಪದಗಳು ಸರ್ಗಳು ಹೇಳಿದ್ದಾರೆ, ಬುಕ್ಸಲ್ಲಿದೆ, ನಿಮ್ಮ ಬುಕ್ಸಲ್ಲಿ. ಭಾಳ ಸರಳವಾಗಿ ಈ ಒಂದು ಆಸನಗಳನ್ನು ಮಾಡ್ತಕ್ಕಂಥ ಬೆಳಗಿನ ಸಮಯದಲ್ಲಿ ಭಾಳಷ್ಟು ಜನ ಇವುಗಳನ್ನು ರೂಢಿ ಮಾಡ್ಕೊಳ್ತಾರೆ. ಯಾವುದೇ ಆಸ್ಪತ್ರೆಯಲ್ಲಿರ್ತಕ್ಕಂಥ ಮೆಡಿಷನ್ಗೆ ಅಡಿಕ್ಟ್ ಆಗದ ಹಾಗೆ ಈ ಒಂದು ಆಸನಗಳನ್ನು ಮಾಡಿದಲ್ಲಿ ನಾವು ಮತ್ತು ನಮ್ಮ ಮನಸ್ಥಿತಿ, ಮೈಂಡ್ ಕಾನ್ಸಂಟ್ರೇಷನ್ನು ಭಾಳ ಇಂಪಾರ್ಟೆಂಟಾಗಿ ಇದು ಆಗ್ತಕ್ಕಂಥದ್ದು. ಹಾಗಾಗಿ ಇದನ್ನು ರೂಢಿಸ್ಕೊಳ್ಳಿ. ಈ ದಿನ ಮಾತ್ರ, ಈಗ ಕನ್ನಡ ರಾಜ್ಯೋತ್ಸವ ಆಚರಣೆ ಮಾಡೋದು ಅವತ್ತು ಮಾತ್ರ ಕನ್ನಡಕ್ಕೆ ಒತ್ತು ಕೊಡ್ತಾರಲ್ಲ, ಹಾಗೆ ಇವತ್ತು ಮಾತ್ರ ಯೋಗಕ್ಕೆ ಮಾತ್ರ ನಾವು ಒತ್ತು ಕೊಡಬಾರ್ದು. ಪ್ರತಿದಿನ ನಮ್ಮ ಇದರಲ್ಲಿ ರೂಢಿಸ್ಕೊಳ್ತಕ್ಕಂಥದ್ದು. ಯಾವುದೇ ಮಾನಸಿಕ ಒತ್ತಡವನ್ನು ನಾವು ಒಳಗಾಗದೇ ಈ ಯೋಗಾಸನ, ಸೂರ್ಯ ನಮಸ್ಕಾರಗಳು ಇವುಗಳನ್ನು ನಾವು ಅಳವಡಿಸ್ಕೊಂಡಿದ್ದಲ್ಲಿ ನಮ್ಮ ಜ್ಞಾನ ವೃದ್ಧಿ ಆಗ್ತದೆ, ಆರೋಗ್ಯ ಚೆನ್ನಾಗಿರ್ತದೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಅವಕಾಶಕ್ಕಾಗಿ ಹೊಂದಿಸಿ ನನ್ನ 2 ಮಾತನ್ನು ಮುಗಿಸ್ತೀನಿ. ವೇದಮೂರ್ತಿ ಎಂ, ತಾಲೂಕು ದೈಹಿಕ ಶಿಕ್ಷಣ ಪರಿವೀಕ್ಷಕರು. ನನ್ನ ಹೆಸರು ಪರಮೇಶ್ವರಪ್ಪ ಅಂತೇಳಿ, ಈ ಶಾಲೆಯ ಮುಖ್ಯ ಶಿಕ್ಷಕರು. ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ನಮ್ಮ ಶಾಲೆಯಲ್ಲಿ ಹಮ್ಮಿಕೊಂಡಿದ್ವಿ. ಈ ಶಾಲೆಯ ಈ ಯೋಗ ದಿನಾಚರಣೆಯಲ್ಲಿ ಶ್ರೀಯುತ ಬಾಬು ಸರ್ ಅವರು ಇದೇ ಸ್ಥಳೀಕರು, ಮತ್ತು ವೇದಮೂರ್ತಿ ಸರ್ ಅವರು ತಾಲೂಕು ದೈಹಿಕ ಶಿಕ್ಷಣಾಧಿಕಾರಿಗಳು, ಮತ್ತು ಇಲ್ಲಿರುವಂಥ ಪ್ರಾಥಮಿಕ ಶಾಲೆಯ ವಿದ್ಯಾರ್ಥಿಗಳು, ಮತ್ತು ನಮ್ಮ ಶಾಲೆಯ ವಿದ್ಯಾರ್ಥಿಗಳು, ಮತ್ತು ಪ್ರೌಢಶಾಲೆಯ ಮತ್ತು ಪ್ರಾಥಮಿಕ ಶಾಲೆಯ ಎಲ್ಲ ಶಿಕ್ಷಕರಿಂದ ಮತ್ತು ಸಿಬ್ಬಂದಿ ವರ್ಗದವರು ಇಲ್ಲಿ ಹಾಜರಿರ್ತಾರೆ. ಮತ್ತು ರವೀಂದ್ರ ಸರ್ ಅವರು ಸಹ ಇಲ್ಲಿ ಈ ಕಾರ್ಯಕ್ರಮದಲ್ಲಿ ತುಂಬ ಉತ್ಸುಕತೆಯಿಂದ ಆಗಮಿಸಿದ್ದಾರೆ. ತುಂಬ ಖುಷಿಯಾಯಿತು ನಮಗೆ. ತುಂಬ ಎಂದೂ ಸಂತೋಷವಾಗದ ರೀತಿಯಲ್ಲಿ ಇವತ್ತು ಸಂತೋಷ ಆಗಿದೆ. ಯಾಕೆಂದರೆ ಇಷ್ಟೆಲ್ಲ ಉತ್ತಮವಾಗಿ ಕಾರ್ಯಕ್ರಮ ನಡೆಯುತ್ತೆ ಅಂತ ನಾನು ಅಂದ್ಕೊಂಡಿರಲಿಲ್ಲ. ತುಂಬ ಚೆನ್ನಾಗಿ ಕಾರ್ಯಕ್ರಮ ನಡೀತಿದೆ. ಎಲ್ಲರಿಗೂ ಸಹ ನಾನು ನನ್ನ ವೈಯಕ್ತಿಕವಾಗಿ ಮತ್ತು ನಮ್ಮ ಶಾಲೆಯ ಎಲ್ಲ ಸಿಬ್ಬಂದಿಯ ಪರವಾಗಿ ಮತ್ತು ಊರಿನವರ ಪರವಾಗಿ, ಎಲ್ಲ ಸಂಘ ಸಂಸ್ಥೆಗಳ ಪರವಾಗಿ ನಾನು ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ. ಜೈ ಹಿಂದ್. ಸ್ಥಳೀಯರು ಆಗಿರ್ತಕ್ಕಂಥ ದಾಸ್ ಅವರು ಬಂದಿದ್ದಾರೆ, ಮತ್ತು ಅವ್ರ ಜೊತೆಗೆ ರವೀಂದ್ರ ಅವರು ಕೂಡ ಬಂದಿದ್ದಾರೆ. ಅವರಿಗೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಯೂಟ್ಯೂಬಲ್ಲಿ ಪ್ರಚಾರ ಮಾಡಲಿಕ್ಕೆ ವಿಡಿಯೋನು ಕೂಡ ಮಾಡ್ತಾ ಇದ್ದಾರೆ. ಅವರಿಬ್ಬರಿಗೂ ಸಹಿತ ನಮ್ಮ ಶಾಲೆಯ ಪರವಾಗಿ, ಎಲ್ಲ ವಿದ್ಯಾರ್ಥಿಗಳ ಪರವಾಗಿ, ಎಲ್ಲ ಮುಖ್ಯ ಶಿಕ್ಷಕರು, ಸಹ ಶಿಕ್ಷಕರ ಪರವಾಗಿ ಹೃತ್ಪೂರ್ವಕವಾಗಿ ಧನ್ಯವಾದಗಳನ್ನು ಹೇಳ್ತೇವೆ. ಹಾಗೆಯೇ ತಾಲೂಕು ದೈಹಿಕ ಶಿಕ್ಷಣಾಧಿಕಾರಿ ಆಗಿರ್ತಕ್ಕಂಥ ಶ್ರೀಯುತ ವೇದಮೂರ್ತಿಯವರು ಕೂಡ ಆಗಮಿಸಿದ್ದಾರೆ. ಅವರಿಗೂ ಕೂಡ ನಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾಗಿ ಧನ್ಯವಾದಗಳು. ಹಾಗೆಯೇ ಪ್ರೌಢಶಾಲೆ ಮತ್ತು ಪ್ರಾಥಮಿಕ ಶಾಲೆಯ ಮುಖ್ಯ ಶಿಕ್ಷಕರು ಮತ್ತು ಸಹ ಶಿಕ್ಷಕರು, ಎಲ್ಲ ವಿದ್ಯಾರ್ಥಿಗಳು ಭಾಗವಹಿಸಿದ್ದೀರಾ. ಎಲ್ಲರೂ ಕೂಡ ಮತ್ತೊಮ್ಮೆ ಮಗದೊಮ್ಮೆ ಇಂಥ ಒಂದು ಕಾರ್ಯಕ್ರಮಗಳನ್ನು ಬರೀ ಇವತ್ತಿಗೆ ಅಷ್ಟೇ ಆಗಬಾರ್ದು. ವೇದಮೂರ್ತಿ ಸರ್ ಹೇಳ್ದಂಗೆ ಪ್ರತಿದಿನ ನಾವು ಮಾಡ್ತಾ ಹೋದರೆ, ಯೋಗವನ್ನು ಮಾಡ್ತಾ ಹೋದರೆ ನಾವು ರೋಗಗಳಿಂದ ಮುಕ್ತವಾಗಿರ್ತೇವೆ, ಭಾಳ ಲವಲವಿಕೆಯಿಂದ ಇರ್ತೇವೆ, ಒತ್ತಡಗಳು ಕಡಿಮೆ ಆಗುತ್ತೆ, ಟೆನ್ಷನ್ ಅಂತಕ್ಕಂಥ ಕಡಿಮೆ ಆಗುತ್ತೆ, ಆರೋಗ್ಯ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ತಾ, ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂಥ ಎಲ್ಲರೂ ಕೂಡ, ನಿಮ್ಮೆಲ್ಲರೂ ಕೂಡ ಹೃತ್ಪೂರ್ವಕವಾಗಿ ಮತ್ತೊಮ್ಮೆ ಮಗದೊಮ್ಮೆ ಧನ್ಯವಾದಗಳನ್ನು ಹೇಳಿ ಈ ಒಂದು ಯೋಗ ಕಾರ್ಯಕ್ರಮವನ್ನು ಮುಗಿಸ್ತೇವೆ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.
ಸರ್ಕಾರಿ ಪ್ರೌಢಶಾಲೆ ಸೊಲ್ಲಾಪುರ. ಈ ಶಾಲೆಯ ಮುಖ್ಯ ಶಿಕ್ಷಕರು ನಾವು ಪರಮೇಶ್ವರಪ್ಪ ಎಚ್.ಎನ್. ಅಂತೇಳಿ. ನಮ್ಮ ಶಾಲೆ ತುಂಬ ಅಭಿವೃದ್ಧಿ ಪಥದತ್ತ ಸಾಗ್ತಾ ಇದೆ. ಹಳೆಯ ವಿದ್ಯಾರ್ಥಿಗಳು ಮತ್ತು ವಿವಿಧ ಸಂಘ ಸಂಸ್ಥೆಗಳು ನಮ್ಮ ಶಾಲೆಗೆ ಸಹಕಾರವನ್ನು ಕೊಡ್ತಿದ್ದಾರೆ. ಮತ್ತು ಹೆಚ್ಚಿನ ವಿದ್ಯಾರ್ಥಿಗಳು ದಾಖಲಾಗಬೇಕು, ಊರಿನವರು ನಮಗೆ ಹೆಚ್ಚಿನ ಪ್ರೋತ್ಸಾಹ ಕೊಟ್ಟು ಈ ಹೆಚ್ಚು ದಾಖಲಾತಿ ಹೆಚ್ಚೋದಕ್ಕೆ ಪ್ರಯತ್ನ ಪಡಬೇಕು ಅಂತ ಹೇಳ್ತಾ, ಮತ್ತು ನಮ್ಮ ಶಾಲೆಗೆ ತುಂಬ ಸಹಕಾರವನ್ನು ನೀಡಿದಂಥ ಎಲ್ಲ ಊರಿನ ಸಂಘದವರು ಮತ್ತು ಹಳೆ ವಿದ್ಯಾರ್ಥಿಗಳು ಮತ್ತೆ ಅವ್ರನ್ನ ಸ್ಮರಿಸುತ್ತಾ, ಈ ಒಂದು ಶಾಲೆಗೆ ನೋಡಿ ಇಲ್ಲಿ ಪೇಂಟ್ಸ್ ಆಗಿದೆ, ಇದೆಲ್ಲ ವರ್ಲಿ ಪೇಂಟಿಂಗ್ ಅಂತೇಳಿ. ಇದನ್ನು ನಮ್ಮ ಹಳೆಯ ವಿದ್ಯಾರ್ಥಿಗಳು ಮತ್ತು ಶಾಲೆಯ ಉಳಿತಾಯದ ಹಣದಿಂದ ಮತ್ತು ಊರಿನ ಗ್ರಾಮಸ್ಥರ ಸಹಕಾರದಿಂದ ಮಾಡಿದ್ದು ತುಂಬ ಚೆನ್ನಾಗಿ ಕಾಣ್ತಾ ಇದೆ. ಮತ್ತು ಇಲ್ಲಿ ಹಾಕಿರುವಂಥ ಡ್ರಿಪ್ಸ್ ವ್ಯವಸ್ಥೆ ಇದೆ. ಈ ಡ್ರಿಪ್ಸ್ ವ್ಯವಸ್ಥೆ ನಮ್ಮ ವಿದ್ಯಾರ್ಥಿಗಳೇ ದಾನ ಕೊಟ್ಟು ಅವರೇ ಈ ಡ್ರಿಪ್ ವ್ಯವಸ್ಥೆನ ಮಾಡಿದ್ದಾರೆ. ನಮ್ಮಲ್ಲಿ ಪಂಪ್ ಸೆಟ್ ಇದೆ, ಎಲ್ಲ ಬೋರ್ವೆಲ್ಲೆಲ್ಲ ಇದೆ. ಹಾಗಾಗಿ ನೀರಿನ ಸೌಕರ್ಯಕ್ಕೆ ಏನು ತೊಂದರೆ ಇಲ್ಲ, ತುಂಬ ಚೆನ್ನಾಗಿದೆ. ಇನ್ನೂ ಹೆಚ್ಚಿನ ಸಹಕಾರ ಕೊಟ್ಟರೆ ನಮಗೆ ಇನ್ನೂ ತುಂಬ ಶಾಲೆಯ ಅಭಿವೃದ್ಧಿ ಕೊಡಿಸೋದಕ್ಕೆ ತುಂಬ ಅನುಕೂಲ ಆಗ್ತದೆ ಅಂತ ಹೇಳ್ತೀವಿ. ಮತ್ತು ಇಲ್ಲಿ ಬೆಂಗಳೂರಿನ ಒಂದು ಕಂಪ್ನಿಯಿಂದ ಡೆಸ್ಕು ಮತ್ತು ಬೆಂಚ್ಗಳನ್ನು ಸಪ್ಲೈ ಮಾಡಿದ್ದಾರೆ, ಅವರು ದಾನ ಕೊಟ್ಟಿದ್ದಾರೆ. ಮತ್ತು UPS ದಾನ ಕೊಟ್ಟಿದ್ದಾರೆ, ಮತ್ತು ಬೋರ್ಡ್ಗಳನ್ನು ದಾನ ಕೊಟ್ಟಿದ್ದಾರೆ. ಈ ಎಲ್ಲ ದಾನಗಳ ಜೊತೆಗೆ ನಿಮ್ಮ ಎಲ್ಲರ ಸಹಕಾರ, ಊರಿನ ಎಲ್ಲರ ಸಹಕಾರ ಮತ್ತು ಬಂದರೆ ನಮಗೆ ಇನ್ನೂ ಹೆಚ್ಚಿನ ಅಭಿವೃದ್ಧಿ ಸಾಧಿಸೋದಕ್ಕೆ ಕಾರಣ ಆಗ್ತದೆ ಅಂತ ಹೇಳ್ತಾರೆ. ಮಕ್ಕಳಿಗೆ ಇಲ್ಲಿ ಶುದ್ಧ ನೀರಿನ ಘಟಕ ಇದೆ. ನಮ್ಮ ಶಾಲೆದ ನಮ್ಮದೇ ಶಾಲೆಯಲ್ಲೇ ಒಂದು ರೂಮಲ್ಲಿ ಶುದ್ಧ ನೀರಿನ ಘಟಕ ಇದೆ. ಶುದ್ಧ ನೀರು ನಮ್ಮ ಶಾಲೆಯಲ್ಲೇ ಸಿಗುತ್ತೆ. ಮತ್ತು ಇಲ್ಲಿ ಹುಡುಗರಿಗೆ ಬಿಸಿ ಊಟದ ವ್ಯವಸ್ಥೆ ಇದೆ. ಮತ್ತು ಸಮವಸ್ತ್ರ, ಉಚಿತ ಪುಸ್ತಕ ಎಲ್ಲ ಇರ್ತದೆ. ವ್ಯವಸ್ಥೆ ತುಂಬ ಚೆನ್ನಾಗಿದೆ. ಮತ್ತು ಎಲ್ಲ ಕಡೆ ನಾವು 4-5 CC ಕ್ಯಾಮ್ರಾಗಳನ್ನು ಹಾಕ್ತೀವಿ, ತೊಂದರೆ ಆಗಬಾರ್ದು ಅಂತೇಳಿ. ಮತ್ತು ಮಹಿಳೆಯರ ರಕ್ಷಣಾ ಘಟಕ ಇದೆ, ನಮ್ಮಲ್ಲಿ ರಕ್ಷಣಾ ವೇದಿಕೆ ಅಂತಿದೆ. ಹಾಗಾಗಿ ಯಾರಿಗೂ ಸಹ ತೊಂದರೆ ಆಗೋದಿಲ್ಲ. ಏನಾದರೂ ಮಕ್ಕಳಿಗೆ ತೊಂದರೆ ಆದರೆ ಎಲ್ಲ ಕಡೆ ನಾವು ಗೋಡೆ ಬರಗಳನ್ನು ಹಾಕ್ಸಿದ್ದೀವಿ. ಹಾಗಾಗಿ ತೊಂದರೆ ಆಗದಂಗೆ ನಾವು ನೋಡ್ಕೊತೀವಿ. ತುಂಬ ಚೆನ್ನಾಗಿ ಮಕ್ಕಳಿಗೆ ನಾವು ನೋಡ್ಕೊತೀವಿ. ಬಿಸಿ ಊಟ ತುಂಬ ಚೆನ್ನಾಗಿದೆ. ಫಲಿತಾಂಶ, ನಮ್ಮ ಶಾಲೆಯ ಫಲಿತಾಂಶ ಈ ವರ್ಷ 100% ಬಂದಿದೆ. ಈಗ 2 ವರ್ಷದಿಂದ 72 ಇತ್ತು, ನಂತರ 91 ಆಯಿತು. ಈ ವರ್ಷ ತುಂಬ ಪ್ರಗತಿ ಸಾಧಿಸಿದ್ದೀವಿ. 100% ನಮ್ಮೆಲ್ಲ ಶಿಕ್ಷಕರ ಸಹಕಾರ ಮತ್ತು ವಿದ್ಯಾರ್ಥಿಗಳ ಸಹಕಾರದಿಂದ 100% ನಮ್ಮ ಶಾಲೆಗೆ ಬಂದಿದೆ. ಈ ವರ್ಷವೂ ಸಹ 100 ಬರಲೇಬೇಕು ಅಂತ ನಾವು ಪ್ರಯತ್ನ ಪಡ್ತಾಯಿದ್ದೀವಿ. ಬರಲಿಕ್ಕೆ ಎಲ್ಲರೂ ಸಹಕಾರ ನೀಡಿದ್ದಾರೆ. ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಸೊಲ್ಲಾಪುರ ಈ ಶಾಲೆಯ ಪ್ರಭಾರಿ ಮುಖ್ಯ ಶಿಕ್ಷಕರಾಗಿ ಕಾರ್ಯನಿರ್ವಹಿಸುತ್ತಿದ್ದೀವಿ. ಇದು 1947ರಿಂದ ಪ್ರಾರಂಭವಾಗಿ ಇಲ್ಲಿವರೆಗೂ ಸುಭಿಕ್ಷವಾಗಿ ಶಾಲೆ ನಡ್ಕೊಂಡು ಬಂದಿದೆ. ಅನಂತರ ಇಲ್ಲಿ STMC ಅಧ್ಯಕ್ಷರು, ಉಪಾಧ್ಯಕ್ಷರು ಎಲ್ಲರ ಒಂದು ಸಹಕಾರ ಇದೆ. ಗ್ರಾಮಸ್ಥರು ಸಹ ಒಂದು ಒಳ್ಳೆಯ ಸಹಕಾರ ನೀಡ್ತಾ ಇದ್ದಾರೆ. ಅವರ ಸಹಾಯ ಹಸ್ತದಿಂದ ಈ ಶಾಲೆ ನಡ್ಕೊಂಡು ಹೋಗ್ತಿದೆ. ಇದುವರೆಗೂ ಇಲ್ಲಿ ತುಂಬ ಚೆನ್ನಾಗಿ ಸ್ಟ್ರೆಂತ್ ಇತ್ತು. ಈಗ ಒಂದು 2-3 ವರ್ಷದಿಂದ ತುಂಬ ಹಿಂದೆ ಸ್ಟ್ರೆಂತ್ ಇತ್ತು. ಈಗ ಒಂದು ಸ್ವಲ್ಪ ಕಡಿಮೆ ಆಗಿದೆ. ಯಾಕೆಂದರೆ ಈ ನಮ್ಮ ಕ್ಲಸ್ಟರಲ್ಲಿ ನಮ್ಮದೇ ಹೈಯೆಸ್ಟು. ಬಟ್ ಅದರ್ಸ್ ಯಾರೂ ಸಹ ಇಲ್ಲಿ ಶಾಲೆಗೆ ಮಕ್ಕಳನ್ನು ಕಳಿಸ್ತಿಲ್ಲ. ಕೇವಲ ಬೆರಳೆಣಿಕೆಯಷ್ಟೇ ಶಾಲೆ ಕಳಿಸ್ತಿದ್ದಾರೆ. ಇಲ್ಲಿ ಈ ಭಾಗದಿಂದ, ಕಾಲೋನಿ ಭಾಗದಿಂದ ತುಂಬ ಮಕ್ಕಳು ಅಡ್ಮಿಷನ್ ಇದೆ. ಈಗ ನಮ್ಮಲ್ಲಿ 49 ಅಡ್ಮಿಷನ್ ಇದೆ ಈ ವರ್ಷದಲ್ಲಿ. ನಂತರ ಇನ್ನೂ ಮಕ್ಕಳು ಬರ್ತಾ ಇದ್ದಾವೆ. 6-7ಕ್ಕೆ ಅಡ್ಮಿಷನ್ ಇದೆ. 60-70 ಒಳಗೆ ಈ ಒಂದು ಶಾಲೆಯ ದಾಖಲಾತಿ ಆಗುತ್ತೆ. ತುಂಬ ಹೆಚ್ಚಿನ ದಾಖಲಾತಿ ಈ ಶಾಲೆಯಲ್ಲಿದೆ. ಆಮೇಲೆ ಊರಿನವರು ತುಂಬ ಸಹಕಾರ ನೀಡ್ತಿದ್ದಾರೆ. ಅವರ ಇನ್ನೂ ಹೆಚ್ಚಿನ ಸಹಕಾರದಿಂದ ಈ ಶಾಲೆ ಅಭಿವೃದ್ಧಿ ಆಗುತ್ತೆ ಅಂತ ನಾನು ಈ ಊರಿನ ಗ್ರಾಮಸ್ಥರಲ್ಲಿ ಮತ್ತು ಸಿದ್ದರಾಮೇಶ್ವರನ ಒಂದು ಸನ್ನಿಧಾನದಲ್ಲಿ ಬೇಡ್ಕೊಳ್ತೀನಿ. ಮಕ್ಕಳಿಗೆ ದಾಸೋಹದಿಂದ ಪ್ರತಿದಿನ ನಾವು ಬೆಳಗ್ಗೆ ಕ್ಷೀರಭಾಗ್ಯ, ಆಮೇಲೆ ಬಾಳೆಹಣ್ಣು, ಆಮೇಲೆ ಅಜೀಂ ಪ್ರೇಮ್ಜಿ ಅವರ ಸಹಕಾರದಿಂದ 4 ದಿನ ಇದ್ದಿದ್ದು 2 ದಿನ ಮತ್ತೆ ಅವರು ಎಕ್ಸ್ಟೆಂಡ್ ಮಾಡಿ 6 ದಿನ ಮೊಟ್ಟೆ ಕೊಡ್ತಾಯಿದ್ದೀವಿ. ಇಲ್ಲಿನ ಪೋಷಕರ ಒಪ್ಪಿಗೆ ಮೇರೆಗೆ ನಮ್ಮ ಮಕ್ಕಳಿಗೆ ಸೋಮವಾರ ಮತ್ತು ಶನಿವಾರ ಬಾಳೆಹಣ್ಣು ಕೊಡಿ ಅಂತ ಒಪ್ಪಿಗೆ ತೊಗೊಂಡಿದ್ದೀವಿ. ಇನ್ನು ಉಳಿದ ದಿನಗಳಲ್ಲಿ ಮೊಟ್ಟೆಯನ್ನು ಪ್ರತಿದಿನ ತಲುಪಿಸ್ತೀವಿ. ಒಳ್ಳೆಯ ದಾಸೋಹಕ್ಕೆ ಒಳ್ಳೆಯ ಫುಡ್ ಬರ್ತಾ ಇದೆ. ತುಂಬ ಚೆನ್ನಾಗಿದೆ. ಅಡುಗೆಯವರು ಸಹ, ಸಿಬ್ಬಂದಿಯವರು ಚೆನ್ನಾಗಿ ನಡೆಸ್ಕೊಡ್ತಾರೆ. ಇಲ್ಲಿನ ಶಿಕ್ಷಕರು ಸಹ ಸಹಕಾರ ಮಾಡ್ತಾ, ಎಲ್ಲರೂ ಸಹ ಒಂದು ಸಹಕಾರ ನೀಡ್ತಾ ಶಾಲೆ ನಡೆಸ್ಕೊಂಡು ಹೋಗ್ತಿದ್ದೀವಿ. ಈ ಊರಿನವರು ಒಂದು ದಾನ ಕೊಟ್ಟಿದ್ದಾರೆ. ಒಂದು ಕಂಪ್ಯೂಟ್ರು ಮತ್ತು ಒಂದು ಜೆರಾಕ್ಸ್ ಮಿಷಿನನ್ನು ಸಹ ಕೊಟ್ಟಿದ್ದಾರೆ ನಮಗೆ. ಅದರಿಂದ ತುಂಬ ಉಪಯೋಗ ಆಗಿ ನಮಗೆ ತುಂಬ ಜೆರಾಕ್ಸು ಈ ವರ್ಷದಲ್ಲಿ ಭಾಳಷ್ಟು ಜೆರಾಕ್ಸ್ ಬೇಕಾಗಿರೋದ್ರಿಂದ ನಮಗೆ ಒಂದು ಅನುಕೂಲ ಆಯಿತು ಅಂತ ಹೇಳ್ಕೊಳ್ತೀನಿ ಸರ್. ಹೀಗೆ ಊರಿನ ಮತ್ತು ಗ್ರಾಮಸ್ಥರ ಒಂದು ಪ್ರೋತ್ಸಾಹ ಇದ್ದರೆ ಇನ್ನೂ ಚೆನ್ನಾಗಿ ನಡ್ಕೊಂಡು ಹೋಗುತ್ತೆ ಅಂತ ಹೇಳ್ತೀನಿ ಸರ್. ನಿಮ್ಗೆ ಯಾರು ಪ್ರೋತ್ಸಾಹ ಕೊಟ್ಟಿರೋ ಹೆಸರು ಇದ್ರೆ ಹೇಳಿ. ಶಿವಣ್ಣ ಅಂತ ಹೇಳಿಬಿಟ್ಟು ವಿಕಾಸಂ ಸಂಸ್ಥೆಯವರು ಪ್ರತಿ ವರ್ಷ 5,000 ರೂಗಳನ್ನು ಕೊಡ್ತಾರೆ. ಯಾವಾಗ
ಆಗಸ್ಟ್ 15ರಂದು ಪ್ರತಿ ವರ್ಷ ಅವರು 5,000 ರೂಗಳನ್ನು ಕೊಡ್ತಾರೆ. ಶ್ರೀ ಬಾಬಣ್ಣ ಅವರ ಹುಟ್ಟು ಹಬ್ಬ ಇರಲಿ, ಇನ್ನೊಂದು ಏನಾರೇ ಒಂದು ಪ್ರೋಗ್ರಾಮ್ ಇರಲಿ, ಮಕ್ಕಳ ಬರ್ತ್ಡೇ ಇರಲಿ, ಅವರ ಮಕ್ಕಳದು, ಅವರು ಪ್ರತಿ ವರ್ಷ ನೋಟ್ಬುಕ್ಕುಗಳನ್ನು ಕೊಡ್ತಾರೆ ಶಾಲೆಗೆ. ಮಕ್ಕಳು ಎಲ್ರಿಗೂ ಇದರಿಂದ ತುಂಬ ಉಪಯೋಗ ಆಗುತ್ತೆ. ಒಂದಲ್ಲ ಎರಡಲ್ಲ 6 ಪುಸ್ತಕಗಳನ್ನು ಕಂಪಲ್ಸರಿ ಕೊಡ್ತಾರೆ ಅವರು. ಈ ವರ್ಷ ಸ್ಟಾರ್ಟ್ ಆಗಿದೆ, ಇನ್ನು ಕೊಡ್ತಾರೆ. ಮತ್ತು ಗ್ರಾಮಸ್ಥರು ಇನ್ನೂ ಹೋದ ವರ್ಷ ಏನು ಮಾಡಿದ್ದಾರೆ, ನಮಗೆ ದಾಸೋಹಕ್ಕೆ ಒಂದು ಸ್ಟೌವನ್ನು ಕೊಡಿಸಿದ್ದಾರೆ. 5,000 ರೂಗಳನ್ನು ಕೊಟ್ಟು ತುಂಬ ಚೆನ್ನಾಗಿ ಉಪಯೋಗ ಆಗಿದೆ. ಅದು ತುಂಬ ಅನುಕೂಲ ಆಗಿದೆ ಸರ್. Thank you.